ಇದಕ್ಕೆ ಸಿಟ್ಟು ಬರೋದು ನೋಡೋ ನಿನ್ನ ಮೇಲೆ. ಈಗ ಆಗಿದ್ದು ಆಗಿ ಹೋತಪ್ಪ. ಈಗ ನಾನು ಮಾತಾಡಿಸ್ತಾ ಇದ್ರು ನೀವು ಮಾತಾಡ್ಸಲ್ಲ, ಹಂಗೆ ಹಿಂಗೆ ಅಂತೀಯ. ನಿನ್ನೆಯಿಂದ ಹೇಳ್ತಿದ್ದೀನಿ, ಮಾತಾಡಿದ್ರೆ ಈ ಕಡೆ ಕರೆದ್ರೆ ಆ ಕಡೆ ಹೋಗ್ತೀಯ. ಇಷ್ಟೆಲ್ಲ ಒಂದು ಆಸೆ ಮನ್ಸೊಳಗೆ ಅದೇ ಮೇಲಕ್ಕೆ ಮತ್ತೆ ಅಂತಕ್ಕೆ. ಎಷ್ಟು ಖುಷಿ ಆಯ್ತು ಗೊತ್ತಾನ. ನಿನ್ನ ಅಣ್ಣನ ಹತ್ರ ಮಾತಾಡಿದ್ದೆಲ್ಲ ನಾನಿಲ್ಲಿ ನಿಂತ್ಕೊಂಡು ಅಲೈಸ್ಕೊಂಡೆ. ಆದರೆ ಅಂಥ ಅಣ್ಣಗೆ ಇಂಥ ತಂಗಿ ಹುಟ್ಟಿದ್ದು ಹೆಂಗೆ ಅಂತ ಕಾಣ್ತದೆ ನನಗೆ. ಇನ್ನು ಮಾತ್ರ ನಿನ್ನಲ್ಲಿ ಕಳಿಸಲ್ಲ ನಾನು. ಹೋಗೋದಾರು ನಾನೇ ಬರ್ತೀನಿ, ಜೊತೆಗೆ ಕರ್ಕೊಂಡೋಗಿ ಜೊತೆಗೆ ಕರ್ಕೊಬರ್ತೀನಿ. ಅವ್ರು ಏನು ಮಾಡೋಕ್ಕೂ ಹೆಸರಲ್ಲ. ಎಂತ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನೀನು ತಿರುಗಿ ಏನಾರು ಹೇಳಿದ್ರು ನಾನು ಮತ್ತೆ ಮಾತಾಡ್ಬೋದು. ಬರೀ ನಾನೇ ಮಾತಾಡ್ತಿದ್ದೀನಿ, ನೀನು ಎಂತ ಹೇಳೋದು ಇಲ್ಲ. ನಾನು ಹೇಳ್ದೆ ಹೋಗಬಾರ್ದಿತ್ತು, ಹೌದು. ಅವ್ರು ಹೇಳಿದ್ರೆ ಜಗಳ ಮಾಡ್ತೀಯಲ್ಲ ಅಂತ ನಾನು ಹೇಳಿ ಹೋಗ್ಲ. ಈಗ ಮನೆ ಕೆಲಸದವ್ನು ಕರ್ಕೊಬರೋಕೆ ಹೋದ್ರೆ ಅದರಲ್ಲೊಂದು ಸಿಟ್ಟು ಮಾಡ್ಕೊಳಕ್ಕೆ ಅಂತ ಅದೇ ನೋಡೋಣ. ಯಾಕೆ ಹಿಂಗೆ ಮಾಡ್ತೀಯೇನ? ಈಗ ಏನು ಹೇಳೋ, ನಾ ಹೇಳಿದ್ದು ಕೇಳಿಸ್ತಾ ಇದೆಯಾ? ನೋಡಿ, ನಿಮಗೆ ಪುರ್ಸೊತ್ತದೆ ನಿಂತ್ಕೊಂಡು ಮಾತಾಡ್ತಿದ್ದೀರಿ, ನಂಗೆ ಪುರ್ಸೊತ್ತಿಲ್ಲ. ಟೈಮ್ ಇಟ್ಕೊಂಡು ಕೆಲಸ ಮಾಡೋಣ. ನಾನು ಹೇಳಿದ ಕೂಡಲೇ ಏನು ದುಡಿಯೋದು ಅನ್ನೋ ಅಹಂಕಾರ ಅಂತ ಗೊತ್ತಿತ್ತು ಮೊದಲಾಗಿದ್ರೆ. ಇವತ್ತೇನಪ್ಪ ಪ್ರೀತಿ ಉಕ್ಕು ಹರಿತಾ ಇದೆ. ಅದು ಯಾವ ಥರನೋ ಎಲ್ಲಿಂದ ಬಂತ? ಏನಾರು ಒಂದು ಮಾತು ಹೇಳ್ದ ಕೂಡಲೇ ಯಾವಾಗಲೂ ಒಂದೇ ಥರ ಇದ್ದರೆ ಮನುಷ್ಯನ ನಂಬೋದು. ಅವ್ರವ್ರಿಗೆ ಅನುಕೂಲ ಆದಾಗ ಬಂದು ಒಂಥರ, ಇಲ್ದಿದ್ದಾಗ ಮತ್ತೊಂದು ಥರ ನಡ್ಕೊಂಡ್ರೆ ಹಿಂಗೆ ಅನ್ಸೋದು. ನೀವಲ್ಲ, ಬೇರೆಯವ್ರ ಎದುರಿಗೆ. ಈಗ ಅವನು ಬೇರೆಯವಲ್ಲ, ನನ್ನ ಅಣ್ಣೆ ಆಗಿದ್ರು ಈ ಮನೆಗೆ ಅವನು ಬೇರೆಯವನೇ. ಮನೆ ಮರ್ಯಾದೆ ಬೇರೆಯವ್ರ ಎದುರಿಗೆ ಬಿಟ್ಟು ಕೊಡಬಾರ್ದು ಅಂತ ಬಿಟ್ಟು ಕೊಡಲ. ಅದು ನೀವು ಕಲಿಸಿದ್ದಲ್ಲ, ನಿಮ್ಮನ್ನು ನೋಡಿ ಕಲ್ತಿದ್ದು ಅಲ್ಲ, ಅಮ್ಮ ಹೇಳ್ಕೊಟ್ಟಿದ್ದು. ನನ್ನಮ್ಮ ಏನಲ್ಲ, ನಿಮ್ಮಮ್ಮನೇ ಹೇಳ್ಕೊಟ್ಟಿದ್ದು. ಮನೆ ಮರ್ಯಾದೆ ಬೇರೆಯವ್ರ ಎದುರಿಗೆ ಬಿಟ್ಟು ಕೊಡಬಾರ್ದು ಅಂತ. ಅದನ್ನೇ ನಾನು ನೆನ್ಪಿಟ್ಕೊಂಡು ಇವತ್ತು ಅವನಿಗೆ ಹಂಗೆ ಹೇಳಿ ಕಳ್ಸೀನಿ ಅಷ್ಟೇ. ಹಂಗೆ ಹೇಳಿನಿ ಅಂದ ಕೂಡಲೇ ಪೂರ್ತಿ ನೀವು ಮಾಡಿ ಸರಿ ಅಂತ ಅಂದ್ಕೊಂಡಿನಿ ಅಂತ ಲೆಕ್ಕ ಅಲ್ಲ. ಮತ್ತೆ ಮತ್ತೆ ನನ್ನನ್ನು ಕೆಣ್ಕಕ್ಕೆ ಬರಬೇಡಿ. ನಿಮ್ಮ ಕೆಲಸ ಏನು ಅಷ್ಟು ನೋಡ್ಕೊಂಡು ಸುಮ್ಮನೆ ಇದ್ರಾತು. ಬಂದು ಬಿಡ್ತಾರೆ ಇಲ್ಲಿ ಮಾತಾಡೋಕ್ಕೆ. ಇವ್ರ ಮಾತಿಗೆ ಮಳ್ಳಾಗ್ಬಿಡ್ತೀನಿ ನಾನೀಗ. ಅನುಭವಿಸ್ತಾಳೆ ನಾನು, ನಂಗೆ ನೆನಪದೆ. ಅಜ್ಜಿ ಎದ್ದು ಬಂದ. ನಾನೇ ಈಗ ಬರ್ಬೇಕು ಎಬ್ಸಕ್ಕಂತ ಮಾಡಿದ್ದೆ. ಅಜ್ಜೇನು ಅವಾಗಲಿಂದ ಹೇಳಕ್ಕೆ ಶುರು ಮಾಡ್ಯಾರೆ, ಅಜ್ಜಿ ಎತ್ತನು ನೋಡು, ಅಜ್ಜಿ ಎತ್ತನು ನೋಡು ಅಂತ. ಎಂತ ಕಾಫಿ ಬೇಕಾ? ಮುಖ ತೊಳ್ದ? ಹ್ಞೂನ, ಮುಖ ತೊಳ್ದನ. ಎರಡಕ್ಕೆ ಹಾಕಕ್ಕೆ ಹೋಗ್ಬೇಕಾ ಅಂದ್ಕೊಂಡೇಳು. ಒಂದೆಟ್ಟು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಮರೆಯ. ಕಾಫಿ ಕುಡ್ಕೊಬತ್ತೀನಿ ತಡಿ, ಅದನ್ನು ನೋಡ್ತೀನಿ. ಅಮ್ಮ ಕಾಫಿ ತಗೋ ಬಂದಿತ್ತು ನಿನ್ನ ರೂಮಿಗೆ. ನೀ ಜೋರು ನಿದ್ರೆ ಮಾಡ್ತಿದ್ದೆ, ನಿಂಗೆ ಅಂತ ಅಷ್ಟು ನಿದ್ರೆ ಬಂದಿದ್ದ, ಅದಕ್ಕೆ ವಾಪಸ್ ತಗೋ ಬಂತು. ಅಮ್ಮ ಹೇಳಿದೆ, ಅಜ್ಜಿ ಎದ್ದು ಬಂದು ಕೂಡಲೇ ಹೇಳು, ನಾ ತಂದ್ಕೊಡ್ತೀನಿ ಅಂತ. ಏನು ಬೇಡ, ನನ್ನ ಕೈ ಕಲ್ಗಟ್ಟಿ ಇರೋ ತನಕ ನಾನು ತಂದ್ಕೊತೀನಿ ಮರೆಯ. ನೀವು ನಿನ್ನ ಕೆಲಸನೇ ಮಾಡ್ಕೆ. ಶಾರದಾ, ಅದು ಎಷ್ಟು ಸಿಟ್ಟು ಮಾಡ್ತೀಯ ಮರತೆ. ನಂಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಸಿಟ್ಟಿಲ್ಲ ಅಂತ. ಮೇಲಕ್ಕೆ ಮಾತ್ರ ಆ ಥರ ಅಲ್ಲ. ಆವತ್ತು ನಾನು ಹಾಗೆ ಇದು ಮಾಡಿದೆ ಅಂದರೆ ನೀನು ನಂಗೆ ಅದೇ ಥರ ಅವಮಾನ ಮಾಡಿರಲ್ಲ. ಏನೋ ನಾನೊಂದ್ಸರಿ ತಪ್ಪು ಮಾಡಿದ್ರೆ ನೀವು ಒಂದ್ಸತಿ ತಪ್ಪು ಮಾಡಿಯಪ್ಪ. ಅಲ್ಲಿಂದಲ್ಲಿಗೆ ಬಿಟ್ಕೊಂಡು ಇರಬೇಕು. ಅಮ್ಮ ಹೇಳೋದಲ್ಲ ಆ ಜಗಳ ಮುಂದುವರ್ಸ್ಕೊಂಡು ಹೋಗ್ಬೇಡಿ ಅಂತ. ಅಮ್ಮ ಹೇಳಿದ ಬಾಕಿದ್ದೆಲ್ಲ ನಿಮಗೆ ನೆನಪಿರ್ತದೆ, ಗೊತ್ತಾಗ್ತದೆ. ಇದನ್ನೆಲ್ಲ ಹೇಳೋದು ನೆನಪಿರಲ್ಲ. ಗಂಡ ಹೆಂಡತಿ ಜಗಳ ಮಾಡ್ಕೊಬೇಡಿ ಅಂತ ಹೇಳಲ್ಲ ಅಮ್ಮ. ಎಷ್ಟು ದಿವಸ ಅಂತ ಹಿಂಗೆ ಮಾತು ಬಿಟ್ಕೊಂಡಿರೋದು ಮರತಿ. ನನಗೂ ಸಾಕಾಗಿ ಹೋಗಿದೆ. ನಂಗೆ ಇವತ್ತು ಮಾತ್ರ ಖಾತ್ರಿ ಆಯಿತು, ನೀನು ಯಾವತ್ತಿದ್ರೂ ನಾನು ಬಿಟ್ಕೊಡಲ್ಲ ಅಂತ. ನಾನು ಅಷ್ಟೇ, ಇನ್ನೆಲ್ಲೂ ನೀನು ಬಿಟ್ಕೊಡಲ್ಲ. ಸುಮ್ಮನೆ ಈ ಥರ ಜಗಳ ಮಾಡೋದನ್ನು ಮಾತ್ರ ಬಿಡು. ಮುಖ ದಪ್ಪ ಮಾಡ್ಕೊಂಡು ಇರಲೂ ಬೇಡ ಮನೆಯೊಳಗೆ. ಅದು ನನಗೆ ಇಷ್ಟ ಆಗಲ್ಲ, ಗೊತ್ತಾ. ಈಗ ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಹೇಳ್ತೀನಿ, ನೋಡಿ ನೋಡಿ ನಂಗೆ ಬೇಜಾರಾಗ್ತದೆ. ಆವಾಗ ನೀನು ಮಾತಾಡ್ಸೋಣ ಅಂತ ನಿಂಗೆ ಅನ್ನಿಸ್ತಿರ್ತದೆ, ಆದರೆ ನಂಗೆ ಸಿಟ್ಟು ಬಂದಿರ್ತದೆ. ಎಷ್ಟು ದಿವಸ ಆಯ್ತು ಇದೇ ಥರ ಆತ ಹೇಳೋ. ಹೋಗಲಿ ಬಿಡು. ಇನ್ಮೇಲೆ ಮಾತ್ರ ಹಿಂಗೆ ಹೆಚ್ಚಂದ್ರೆ ಒಂದು ದಿವಸ, ಅದಕ್ಕಿಂತ ಜಾಸ್ತಿ ಮಾತು ಬಿಡಬಾರ್ದು ನೋಡು. ನಾನು ಒಬ್ಬಳು ಹಾಗಿದ್ದಾಳೆ, ಬಂದೇ ಬಿಟ್ಟೆ. ಎಂಥದ್ದು ಜ್ಞಾನ ಮಾಡ್ತಾನೆ ನೋಡಲೇ ಇಲ್ಲ.
ಕಾಫಿ ಬೇಕಾದ್ರೆ ಆಮೇಲೆ ಕುಡ್ಕೊಂಡ್ರೆ ಸಹಿ ಒಂದು ಎಲ್ಲಡಿಕೆನೆ ಹಾಕಿದ್ದೀನಿ. ಶಾರದಾ, ನನ್ನ ಮಾತು ಕೇಳಿಸ್ತದ್ಯಾ? ಈ ಕಡೆ ತಿರುಗು ಹೇಳ್ತೀನಿ. ಅಜ್ಜಿ ಅಂತ ಕಾಫಿ ಕುಡಿಲ್ಲ ಅಮ್ಮ ಅಂತಾರೆ ಹೇಳ್ತಾ ಎಂತ ಕಾಫಿ ತಗೋಬರಲ್ಲ ನಾನೇ ಹೋಗ್ತಾ ತಿಂತಾಳೆ. ಬೇಡ ಬೇಡ ಅಂತ ತಡಿಯ ಪುಳ್ಳು. ಅಲ್ಲ, ನಿಮ್ಗೆ ಹೇಳಿದ ಒಂದ್ಸರಿ ಅರ್ಥ ಆಗಲ್ಲ, ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ? ಅಯ್ಯೋ ದೇವ್ರೆ, ಅಮ್ಮ ಅಪ್ಪ ನಿಮ್ಗೆ ಎಂತ ಆಗಿದೆ? ನೀವು ಹಿಂಗೆ ನಿಂತ್ಕೊಂಡಿದ್ಕೆ ಅಜ್ಜಿ ಪಾಪ ಅಲ್ಲಿ ಕಾಫಿ ಕುಡಿಯಕ್ಕೆ ಬಂದಾಗ ಹಂಗೆ ಬಂತು ಬೇಡ ಅಂತ ಗೊತ್ತಾ? ಎಂತ ಅಮ್ಮ ಕಾಫಿ ಕುಡಿಯಕ್ಕೆ ಬಂದಿದ್ರಾ ಇಲ್ಲೇ? ಏಯ್, ನಿಂಗೆ ಎಂತ ಆಗ್ಯದ? ಸರಿ ಹೇಳು, ಎಲ್ಲ ಆಮೇಲದ್ಯಾ? ಹೇಳಿದ್ನೇ ಮತ್ತೆ ಹೇಳ್ತಾ ಇರೋಕ್ಕಾಗಲ್ಲ ನನಗೆ. ಅಜ್ಜಿ ಕಾಫಿ ಕುಡಿತೀನಿ ಅಂತ ಬಂದಿತ್ತು, ಈಗ ವಾಪಸ್ ಹೋತು. ಎಲ್ಲಡ್ಕೆನೆ ಹಾಕ್ತೀನಿ ಕಾಫಿ ಆಮೇಲೆ ಕುಡಿತೀನಿ ಅಂತ. ಎಂತಕ್ಕೆ ಅಮ್ಮ ಏನಾರು ಹೇಳ್ತಾ ಏನೋ ಬಂದು ಕೇಳೋಣ ಅಂತ ಬರ್ತೀನಿ, ಇಲ್ಲಿ ನೀವಿಬ್ರು ಈ ಥರ ಮಾತಾಡ್ತಾ ಇದ್ರಿ. ಭಾಳ ಹಲ್ಲುದ್ದಾದ ಮಾತಾಡಬೇಡ ಪುಳ್ಳ. ಏನು ಯಾವ ಥರ ಮಾತಾಡ್ತಿರೋದ? ಮನುಷ್ಯರು ಮನೆ ಒಳಗೆ ಮಾತಾಡ್ದೇ ಇರ್ತಾರಾ? ಅಜ್ಜಿ ಹತ್ರ ಹೇಳು, ಅಮ್ಮ ಕಾಫಿ ತಂತಂತೆ ಎರಡ್ಕೆ ಹಾಕೋದು ಬೇಡಂತೆ ಅಂತ ಹೇಳು ಹೋಗು. ನಾನು ಹೋಗಿ ಹೇಳಾರು ಹೇಳ್ತೀನಿ. ಮಾಡೋ ಕೆಲಸ ಎಲ್ಲ ಇದೇ ಥರದ್ದು. ಏನು ಅಂದ್ಕೊಂಡ್ರೆ ಏನು ಅವರು? ನಿಮಗಂತೂ ಮಾನ ಮರ್ಯಾದೆ ಇಲ್ಲ. ನಾನೀಗ ಅವ್ರಿಗೆ ಮುಖ ತೋರ್ಸೋದು ಹೆಂಗೆ? ಸುಮ್ಮನೆ ಮಾರತಿ, ನಾನು ಅಚ್ಚಿಗೆ ಹೋಗಿದ್ದೀನಿ. ಅಂಬಂದರೆ ಥೋ, ನಾನು ಹಂಗೆ ನೋಡಲೇ ಇಲ್ಲಲ್ಲ ಅಂಬಂದಿದ್ದು. ಓ ಅಜ್ಜಿ ಅಜ್ಜಿ ತಡಿ ಸ್ವಲ್ಪ ತಡ್ಕ. ಕಾಫಿ ಕುಡಿಯ ಇದು ಎಲ್ಲಕ್ಕೆ ಹಾಕೋದು ಬೇಡ. ಅಮ್ಮ ಹೇಳಿದೆ ಕಾಫಿ ತತ್ತದಂತೆ. ನಾನು ಹೇಳ ನಿಂಗೆ ಅವಾಗಲೆಯಾ ಬೆಳಗ್ಗೆನೇ ನೀನು ಮಲಗದಲ್ಲಿಗೆ ತಂದಿತ್ತು ಕಾಫಿನ, ನೀನು ಇದ್ರೆ ಮಾಡ್ತಿದ್ದೀಯಾ ಅಂತ ಹೇಳಿ ವಾಪಸ್ ತಗೊಬಂದಿದ್ದ. ಈಗೆಲ್ಲ ಸರಿ ಅದಿ ಅಂತ ತತ್ತೀನಿ, ಹೋಗಿ ಹೇಳು ಅಂತ ಹೇಳ್ತು. ಇದು ನೀನೇ ಹೋಗ್ಬೋದು ಅಡುಗೆ ಮನೆಗೆ, ಅಲ್ಲಿ ಅಪ್ಪ ಇಲ್ಲ, ಅಮ್ಮ ಒಬ್ಬಳೇ ಇರೋದು. ಹೋತೀಯಾ? ಎಟ್ಲಾಗ ಹೊರಟೆ? ಅಯ್ಯೋ ಅಜ್ಜಿ ನೀನೊಬ್ಳು. ನೀ ಹೇಳ ಹುಡುಗ ಯಾಕೆ ಹಿಂಗೆ ಮಾಡ್ತೀನಿ ಅಲ್ಲಿ ಹೋಗಿ ಅಂತ ಹೇಳ್ಗಿಳ್ದೆ ಎಂತ ಮರಯ್ಯ. ಅದಕ್ಕೊಂದು ಮತ್ತೆ ದೊಡ್ಡ ಕೋಡ್ ಆಗೈತು ಕಡೆಗೆ. ನನಗೆ ಯಾರು ಕಾಫಿ ತಂದು ಕೊಡೋದು ಬೇಡ ಮರಯ್ಯ, ನನ್ನ ಕೈ ಕಾಲು ಗಟ್ಟಿ ಇರೋ ತನಕ ನಾನೇ ತಗೊಂಡು ಕುಡಿತೀನಿ. ಕಾಫಿ ತಂದು ಕೊಡೋದೇನು ಬೇಡ. ಎಂತ ಹುಡುಕ್ತಿದ್ದೀರಿ? ಕಾಫಿಯಲ್ಲಿ ತಂದೆ ನಿಮ್ಮ ರೂಮಿಗೆ ನೀವು ಮಲಗಿದ್ರಿ, ಮತ್ತು ಎಬ್ಸದಿ ಅಂತಕ್ಕೆ ಅಂತೇಳಿ ಹಾಗೆ ತಂದು ಫ್ಲಾಸ್ಕಿಗೆ ಹಾಕಿಟ್ಟೀನಿ, ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟೀನಿ. ಬಗ್ಸ್ಕೊಡ್ಲಾ? ಬೇಡಪ್ಪ, ಯಾರು ಬಗ್ಸ್ಕೊಡೋದು ಬೇಡ, ನಾ ಬಗ್ಸ್ಕಿತೀನಿ. ಕೈ ಕಾಲು ಸೋತು ಹೋಗೋ ತನಕ ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಅಲ್ಲ ಅಮ್ಮ, ಇದು ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ? ನಾನು ಏನು ಹೇಳಿದೆ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ತಿದ್ದೀರಿ ನೀವು? ಏನೂ ಮಾತಾಡಬಾರ್ದು ಅಂತ ಸುಮ್ಮನೆ ನನ್ನಷ್ಟಕ್ಕೆ ನಾನಿದ್ದೇನೆ. ಒಂದು ಸತಿ ಹಿಂಗೆ ವಿಷಯ ಗೊತ್ತಾದಾಗ ನನಗೂ ಒಂದು ಸ್ವಲ್ಪ ಸಿಟ್ಟು ಬಂತಲ್ಲ, ಆವಾಗ ಒಂಚೂರು ಹೇಳಿದ್ದು ಹೌದು, ನಾನೇ ಹಿಂಗೆ ಮಾಡಿದರೆ ಸುಮ್ಮನೆ ಇರ್ತಿದ್ರನೋ ಅಂತ. ಅದರಲ್ಲಿ ಏನು ತಪ್ಪಿತ್ತು ನೋಡೋಣ? ಇಷ್ಟು ಸಿಟ್ಟು ಮಾಡೋಂಥದ್ದು ಏನಪ್ಪ ನಂಗಂತೂ ಗೊತ್ತಾಗಲ್ಲ. ಕಾಫಿ ಫ್ಲಾಸ್ಕಲ್ಲದೆ ಬೇಕಂತಲೇ ನಾಟಕ ಮಾಡ್ತಾ ಇದ್ದಾರೋ ಏನೋ ಕೊನೆಗೂ. ಹಿಂಗೆ ಸಿಟ್ಕೊಂಡಿದ್ದು ಬಿಟ್ಟರೆ ಬೇರೆ ಎಂಥ ಕೆಲಸ ಮಾಡಿಕೊಡೋದು ತಪ್ತದೆ ಅಂತನ ಏನಂತಲೇ ಗೊತ್ತಾಗಲ್ಲ. ಅಲ್ಲ, ಯಾವಾಗಲೂ ಹೇಳ್ತಿರ್ತೀನಿ ನಾನು ಈ ಥರ. ಈ ಸತಿ ಎಂತಕ್ಕೆ ಇಷ್ಟು ಸಿಟ್ಟು ಮಾಡ್ಕೊಂಡಾರೆ ಅಂತ. ಅಟ್ಲಾಗ ಅದು ಕೆಲಸಕ್ಕೆ ಬರಲ್ಲ, ಇವರು ಹಿಂಗೆ ಮಾಡ್ತಾ ಇದ್ದಾರೆ. ನಿನ್ನೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಾರೆ, ಇವತ್ತು ಎಂತಕ್ಕೆ ಹಿಂಗೆ ಮಾಡ್ತಾ ಇದ್ದಾರ? ಎಲ್ಲ ಇವ್ರ ದಸೆಯಿಂದನೇ ಆಗೋದು. ಎಲ್ಲ ಕಾಫಿ ಕುಡಿತಾ ಇದೆಯಲ್ಲ ಇಲ್ಲಿ, ನೀನು ಏನು ಮಾಡ್ಬೇಕಾತ? ಅಜ್ಜಿ ಕಾಫಿ ಕುಡಿಯಲ್ಲ ಅಂತ ಎಂತ ಕೇಳ್ದ? ಕಾಫಿ ಕುಡಿದೇ ಇರೋಕ್ಕೆ ಏನು ಯಾರಪ್ಪನ ಮನೆದ? ನನ್ನ ಅಪಯ ಮಾಡಿಟ್ಟಿದ್ದು ನನ್ನ ಹೆಂಡತಿ, ನಾನು ನೀರು ಬರೋ ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಸಂಸಾರ ಮಾಡಿಟ್ಟಿದ್ದು. ಯಾರನ್ನೇನು ಕೇಳ್ಬೇಕು ಅನ್ನೋದು? ಕೊಡಿ ತಗೋಬಾ, ನಂಗೆ ಒಂದು ಲೋಟ ಬಗ್ಸಿಲ್ ಹೇಳ್ತೀನಿ ಮಾಡಿಟ್ಟಿದ್ದನ್ನು ಕೊಡಿ. ನೀ ಅಂತ ಹೆದರ್ಬೇಕೆ? ಕಾಫಿ ಕುಡಿಯಲ್ಲ ಅಂತ ಎಂತ ಕೇಳಿದೆ ನೀನು? ಹಾಂ ನೋಡಿ, ಕೇಳಿಸ್ಕೊಳ್ಳಿ, ಮತ್ತೊಂಥರ ಶುರುವಾತೀಗ. ಯಾವಾಗಲೂ ನನಗೆ ಬೈತೀರಿ, ಶಾರದಾ ನಿನ್ನ ತಲೆ ಹರಟೆ ಹಾಗೆ ಹೀಗೆ ಅಂತ. ನಾ ಏನಾರು ಹೇಳಿನ ಈಗ? ಒಂದೊಂದು ಸತಿ ನಾನು ಎಂಥ ಸುಮಾರೆಲ್ಲ ಹೇಳಿದಾಗಲೂ ಏನೂ ಆಗಲ್ಲ, ತಣ್ಣಗಿರ್ತದೆ ಮನೆ. ಒಂದೊಂದು ಸತಿ ಏನು ಹೇಳದೇ ಇದ್ದಾಗಲೇ, ನನ್ನ ಕಡೆ ಏನೂ ತಪ್ಪಿಲ್ಲದೆ ಇದ್ದಾಗಲೇ ಹಿಂಗಾಗೋದು.
ಈಗ ಬೇರೆಯವರಾದ್ರೆ ಇದಕ್ಕೆ ಜಗಳ ಆಗ್ತದೆ ಗೊತ್ತಾ? ನಾನೇನು ಹೇಳಿದ್ನೋ ಅಂತ ಮಾತೆತ್ತಿದ್ರೆ ನನ್ನ ಅಪಾಯ ಮಾಡಿದ್ದು, ನನ್ನ ಅಮ್ಮ ಮಾಡಿದ್ದು, ನಾನು ಮಾಡಿದ್ದು, ನನ್ನ ಹೆಂಡತಿ ಮಾಡಿದ್ದು. ಇಷ್ಟೇ ಜನ ಇದ್ದು ಬಿಡ್ಬೋದಿತ್ತಲ್ಲ ಅತ್ಲಾಗೆ. ಮಗಗೆ ಮದುವೆ ಅಂತ ಮಾಡಿದ್ದೆ ಅಂತಕ್ಕೆ ಅಲ್ಲ, ಮಾಡಿಟ್ಟು ಸಂಸಾರಕ್ಕೆ ಬರೋದಲ್ಲ ಯಾರೇ ಸಸ್ದಿಕ್ಕಳು ಬರೋದಾದ್ರೂ. ನಾ ಮಾಡಿದೆ ಅಂತ ಹೇಳಿದ್ರೆ ಇದನ್ನೆಲ್ಲ ಹೇಳ್ದ ಕೂಡಲೇ ನಾನು ಕೆಟ್ಟವಳು. ನಾನೇನಾದ್ರು ಸುಮ್ಮನೆ ಕೂತ್ಕೋತೀನ? ಕೆಲಸ ಮಾಡ್ತಾನೇ ಇದ್ದೀನಿ. ಎಂತಕ್ಕಂತ ಮಾಡೋದು? ಇಲ್ಲಿ ಮನೆ ಸಂಸಾರಕ್ಕೆ ಅಂತಲೇ ಮಾಡೋದಲ್ಲ. ಇದೇ ಕೆಲಸ ನಾನು ಮಾಡಿದರೆ ಎಲ್ಲರೂ ಸೇರ್ಕೊಂಡು ನಂಗೆ ಬೈತಿದ್ರಿ. ಪಾಪಣ್ಣಗೆ ಬೈಬೇಡ ಬೈದೆ ಮತ್ತೆಂತ ಮಾಡೋದು? ನಾನು ಅಣ್ಣನ ಎದುರು ಹಂಗೆ ಹೇಳ್ದಕ್ಕೂ ಈಗ ಪುಸ್ಲಾಯ್ಸಕ್ಕೆ ಬರ್ತಾರೆ ಇವರು. ಹಿಂಗೆ ಹೇಳ್ತಾರೆ ಅಂತೇಳಿ ಹಿಂದೆ ಹೇಳಿದ್ನೆಲ್ಲ ಮರಿತೀನ ನಾನು? ಒಂದು ಮಾತು ಹೇಳಿ ಒಂದು ಮಾತು ಬಿಟ್ಟಾರ? ಆವಾಗೆಲ್ಲ ನೀವು ಯಾರೂ ಬೈಲ. ಅಲ್ಲ, ಅದು ಎಂತಕ್ಕೆ ಹಂಗೆ ಚುಟ್ಕಲ್ತನ ಮಾಡ್ತಿದ್ದೀಯೆ? ಕಾಪಿ ಅದೀಯೇ ಇಲ್ದಿದ್ರೆ ಮತ್ತೆ ಕಾಸ್ಕಿಂಡ ಹಾಕು ನೀನು. ಬುಕ್ಸ್ ಹೇಳ್ತೀನಿ ತುಂಬ ಲೋಟ ಕುಡಿತೀನಿ. ಹಿಂಗೆ ಕಾಪಿ ಸಮ ಆಗದಿದ್ದಾಗಲೇ ಬೇರೆ ಅಂತಾರೊಂದು ತಟ್ಟು ತಗೋಣ ಅಂತ ಕಾಣೋದು. ಕಡಿಕ ನೋಡಲಿ ಕೊಂಡ್ಬಿಟ್ಟು ಹೆದರ್ಸ್ತದಲ್ಲ ನನ್ನ. ಮಗ ಸೊಸಿಗೆ ಹೆದರ್ಸೋಕ್ಕಾಗಲ್ಲ ನಿಂಗೆ, ಗಂಡನ ಹೆದರ್ಸಕ್ಕಂದು ಕಲ್ತ್ಕೊಂಡೀಯ. ಸುಮ್ಮನೆ ಇದ್ರೊಂದು ಆತು. ಅಲ್ಲ, ನಿಮಗೆ ಎಂತ ತಗೊಳ್ಳಿ, ಅದು ಎಷ್ಟು ಬೋರ್ತಿರೋ ಬೋದಿ ಮರ. ಇನ್ನೂ ಒಂದು ಲೋಟ ಬೇಕಾದ್ರೆ ಬೋಗಿಸ್ತೀನಿ. ಯಾರು ಕುಡಿಯೋದು ಬೇಡ ಅಂತ ಹೇಳ್ಯಾರ? ಮನೆ ಒಳಗೆ ಎಂತಕ್ಕೆ ಹಿಂಗೆ ಕಿರುಕ್ಲಿಕ್ಕೆ ಹೇಳ್ತೀರಿ ನೋಡೋಣ. ಯಾರು ಕಾಫಿ ಕುಡಿಯೋದು ಬೇಡ ಅಂದಾರೆ? ಆ ಹುಡುಗಿನ ಹೇಳ್ದ ಅಂತ ಹೇಳಿ ಬಂದ್ಕೊಂಡು ಹಿಂಗೆ ಮಾತಾಡ್ತಿರಲ್ಲ. ನಾ ಹೇಳ್ದನ ಅಂತ ಹೇಳಿ ಈಗ ಬಂದು ಕೇಳ್ತಾನಿತ್ರಿ ಎಂತ ಹೇಳೋದ? ನೀವು ಉಣ್ಸ್ಕೊಂಡು ಹೋಗ್ತೀರಿ, ನಾನು ಈ ಮನೆ ಒಳಗೆ ಇರ್ಬೇಕು. ನಾನು ಮಾದಪ್ಪಗೌಡ ಇರೋಷ್ಟೊತ್ತಿಗೆ ಪಾರತಿ ಗಿಟ್ಟಿಸಿದ್ದು ಯಾರು ಕೇಳಕ್ಕೆ ಬರ್ತಾರೆ? ಬರ್ಲಿ ನೋಡಂಗಾರೆ. ಅಷ್ಟು ಸುಲಭಕ್ಕಿದ್ದೀನಿ ಅಂತ ಲೆಕ್ಕ ಹಾಕ್ಬೇಡ ನೀನು. ಯಾರು ಎಂತ ಕೇಳೋದು ಇಲ್ಲ. ಕೇಳಕ್ಕೆ ಬಂದರೂ ಹೋಗಿ ಪಟ್ನ ಕಟ್ಕೊಂಡು ಅಂತೀನಿ. ಎಂಟು ಹೆಚ್ಚಿದ್ರು ಇದ್ದೆ ನಾನೀಗ. ಯಾರು ಎಂತ ಹೇಳ ಅಂತೀನಿ. ಕುಡೀರಿ, ಕಾಪಿ ಕುಡೀರಿ. ಕುಡ್ಕೊಂಡು ಸುಮ್ಮನೆ ಹಚ್ಚಿ ಹೋಗಿ ಹೇಳ್ತೀನಿ. ನೋಡ್ರಲ್ಲಿ ಒಂದು ಆಸೆ ಬಂದಿದ್ದು ಪುಳ ನೋಡ್ದಾನ ನೀನು ಅಜ್ಜಿಯ ನಗಾಡ್ತದ ನಾ ಹುಡುಗ. ಹಿಂಗೆಯ ನಿನ್ನ ಅಜ್ಜಿ ಒಂದೊಂದು ಸತಿ ಆಸೆ ಮಾಡೋದು ಕಡೆಗೆ ಮತ್ತೊಂದು ಸತಿ ಬಂದು ಬೈಯದ.